ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ದಿನದ ವ್ಲಾಗ್ಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತಿನ ನನ್ನ ದಿನ ಹೇಗೆಲ್ಲ ಹೋಯ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆಲ್ರೆಡಿ ಇವತ್ತಿಂದ ಸ್ಕೂಲ್ ರೀಓಪನ್ ಆಗಿದೆ, ಕ್ಲಾಸಸ್ ಎಲ್ಲ ಶುರು ಆಗ್ತಾ ಇದೆ. ಹಾಗಾಗಿ ಇವತ್ತು ಹೊರಟರು. ಚಿಕ್ಕವನಿಗೆ ಹೋಗೋದಕ್ಕೆ ಅಷ್ಟೊಂದು ಇಷ್ಟನೇ ಇಲ್ಲ, ಅಳ್ತಾ ಇದ್ದ. ಯಾಕಂದರೆ 2.5 ಮಂತಿಂದ ಜೊತೆಲೇ ಇದ್ದ ಅಲ್ವಾ. ಯಾವ ಟೈಮಿಗೆ ಬೇಕಂದರೆ ಎದ್ದೇಳ್ತಕ್ಕಂಥದ್ದು, ಯಾವ ಟೈಮ್ ಅಂದರೆ ಟಿಫನ್ ತಿಂತಕ್ಕಂಥದ್ದು, ಆ ಥರ ಎಲ್ಲ ಇತ್ತು. ಬಟ್ ಈಗ ರೆಗ್ಯುಲರಾಗಿ ಸೇಮ್ 8 o'clock ಹೋಗ್ಬೇಕಿರುತ್ತಲ್ವ, ಸ್ವಲ್ಪ ಬೇಗ ಎಲ್ಲ ಎದ್ದೇಳ್ಬೇಕಿರುತ್ತಲ್ಲ, ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ, ಆಟ ಮಾಡ್ತಾ ಇದ್ದ. ಇನ್ನೊಂದು ವೀಕ್ ಹೋದರೆ ಅವನು ಸಹ ಅಡ್ಜಸ್ಟ್ ಆಗಿಬಿಡ್ತಾನೆ. ಮಕ್ಕಳನ್ನೂ ಸಹ ಸ್ಕೂಲಿಗೆ ಕಳಿಸ್ಬಿಟ್ಟು ಫ್ಯಾಮಿಲಿ ಫಂಕ್ಷನ್ ಇತ್ತು, ಅದಕ್ಕೂ ಸಹ ನಾನು ರೆಡಿ ಆಗಬೇಕಿತ್ತು. ಅಷ್ಟರಲ್ಲಿ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಮಿಲ್ಕಿ ಓಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಇದನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬೌಲಲ್ಲಿ 2 ಸ್ಪೂನಷ್ಟು ಓಟ್ಸನ್ನು ತಗೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಮತ್ತು ನೀರು ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾಲು ಬೇಡ ಅಂತ ಹೇಳಿದ್ರೆ ಬರೀ ನೀರಲ್ಲೇ ಬೇಯಿಸ್ಕೊಬೋದು. ಅದಾದ ನಂತರ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಏನೇನು ಫ್ರೂಟ್ಸ್ಗಳಿರುತ್ತೋ ಅದನ್ನೆಲ್ಲವನ್ನು ಸಹ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋದು. ನಾನಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವೀಟ್ಗೆ ಅಂತೇಳಿ. ಮತ್ತು ಯಾವುದೇ ರೀತಿಯಾದಂಥ ಸ್ವೀಟ್ಗಳನ್ನು ಸೇರಿಸ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಸ್ಕ್ ಮಿಲನ್ ಮತ್ತು ಬಾಳೆಹಣ್ಣೆ ಒಳ್ಳೆ ಸ್ವೀಟ್ ಇರುತ್ತಲ್ವ. ಸೊ ಹಾಗಾಗಿ ಯಾವುದೇ ಸ್ವೀಟನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ. ಸಬ್ಜಾ ಅಥವಾ ಚಿಯಾ ಸೀಡ್ಸ್ ಯಾವುದಿರುತ್ತೋ ಅದನ್ನು ಮೊದಲೇ ನೆನೆಸಿಟ್ಕೊಂಡು ಇದ್ರ ಜೊತೆ ಸೇರಿಸ್ಕೋಬೋದು, ಯಾವುದಾದ್ರೂ ಪರವಾಗಿಲ್ಲ. ಮತ್ತು ಸ್ವಲ್ಪ ಓಟ್ಸ್ ಮ್ಯೂಸ್ಲಿ ಇತ್ತು, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಬೇಕಂತ ಹೇಳಿದ್ರೆ ಸ್ವೀಟ್ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ, ಸ್ವೀಟ್ ಬೇಕೇ ಬೇಕಂತ ಅನಿಸಿದ್ರೆ ಸ್ವಲ್ಪ ಜೇನುತುಪ್ಪನೂ ಸಹ ಇದ್ರ ಜೊತೆ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ, ಕಾಯಿ ಅಂದರೆ ಅವರು ಟೇಸ್ಟ್ಗೆ ತಕ್ಕಂಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ಒಂದೊಳ್ಳೆ ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ ಸಹ ರೆಡಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲವನ್ನು ತಿಂದ್ಬಿಟ್ಟು ನಾನು ಸಹ ಇವಾಗ ಬೇಗ ರೆಡಿ ಆಗಬೇಕಿತ್ತು. ಈಗ ಮಕ್ಕಳಿಗೆ ಮಾತ್ರ ಬ್ಯುಸಿ ಮಾರ್ನಿಂಗ್ ಅಲ್ಲ, ನಮಗೂ ಸಹ ಬ್ಯುಸಿನೇ ಆಗಿಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಎದ್ದು ಅವ್ರಿಗೂ ಪ್ರಿಪ್ರೇಷನ್ ಮಾಡಿ ಕಳಿಸಿ ಅದಾದ ನಂತರ ಈ ಥರ ಏನಾದರೂ ಫಂಕ್ಷನ್ಸ್ಗಳು ಅಟೆಂಡ್ ಮಾಡಬೇಕಂತ ಅನಿಸಿದ್ರೆ ನಾವು ಸಹ ಬೇಗನೆ ಅದನ್ನು ನೋಡಿ ಇದನ್ನು ನೋಡಿ ಹೋಗಬೇಕಿರುತ್ತಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ರೊಟೀನು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಬ್ಯಾಕ್ ಟು ರೊಟೀನ್ ಅಂತ ಹೇಳ್ಬಿಟ್ಟು ಇವಾಗ ನಮಗೂ ಸಹ ನಮ್ಮ ಕೆಲಸಗಳು ಶುರು ಆಗುತ್ತೆ. ಇಷ್ಟು ದಿನ 1-2 ತಿಂಗಳಿಂದ ಏನಾಗ್ತಾ ಇತ್ತು, ಯಾವಾಗ ಬೇಕಂತ ಹೇಳಿದ್ರೆ ಎದ್ದೇಳ್ಬೋದು, ಯಾವಾಗ ಬೇಕಂತ ಹೇಳಿದ್ರೆ ಟಿಫನನ್ನು ಮಾಡ್ಬೋದು. ಅಷ್ಟೊಂದೇನು ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಾ ಇರಲಿಲ್ಲ ಅಲ್ವಾ. ಮಕ್ಕಳು ಸಹ ಲೇಟಾಗಿ ಎದ್ದೇಳ್ತಕ್ಕಂಥದ್ದು ಅದೆಲ್ಲ ಆಗ್ತಾ ಇತ್ತು. ಹಾಗಾಗಿ ಯಾವಾಗಂದರೆ ಎದ್ದೇಳೋದು, ಯಾವಾಗಂದ್ರೆ ಮಲಗ್ತಕ್ಕಂಥದ್ದು. ಮತ್ತು ಇವಾಗ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರು ಸಹ ಮಕ್ಕಳನ್ನು ಜೊತೆಗೆ ಬರ್ತಾ ಇದ್ರಲ್ವ. ಹಾಗಾಗಿ ಟಿಫನ್ ಮಾಡಿದರೆ ಪರವಾಗಿಲ್ಲ, ಇಲ್ಲಾಂದರೆ ಹೋಟ್ಲಲ್ಲಿ ತಿನ್ನೋದು ಆ ಥರ ಎಲ್ಲನೂ ಸಹ ಆಗ್ತಾ ಇತ್ತು. ಮತ್ತು ಎಲ್ಲಾದರೂ ಹೋದ್ರೂ ಸಹ ಬೇಗ ರಿಟರ್ನ್ ಬಂದುಬಿಡಬೇಕು ಮನೆಗೆ ಅನ್ನತಕ್ಕಂಥ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇರಲಿಲ್ಲ. 1 ಡೇ ಅಥವಾ 2 ಡೇಸ್ ಈ ಥರ ಎಲ್ಲ ಬಿಟ್ಟು ಸಹ ಬರ್ಬೋದಿತ್ತು, ಏನೂ ಸಹ ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ಈಗ ಆ ಥರ ಎಲ್ಲ ಏನೂ ಇಲ್ಲ. ನಮಗೆ 1 hour ಅಥವಾ 2 hours ಅಷ್ಟೇ ಟೈಮ್ ಸಿಕ್ಕಿರುತ್ತೆ. ಅಷ್ಟು ಅವರಲ್ಲಿ ನಾವು ಹೋಗ್ಬಿಟ್ಟು ಏನೇ ಫಂಕ್ಷನ್ ಇದ್ರೂ ಅಥವಾ ನಮ್ದು ಏನೇ ಕೆಲಸಗಳಿದ್ರೂ ಸಹ ನಾವು ಅದನ್ನು ಅಟೆಂಡ್ ಮಾಡಿಕೊಂಡು ಬೇಗನೆ ರಿಟರ್ನು ಸಹ ಬರಬೇಕು. ಹಾಗಾಗಿ ನಾವು ಬೇಗ ಮುಗಿಸ್ಕೊಂಡು ಆ ಮನೇಲೆಲ್ಲ ರೆಡಿ ಆಗಿಬಿಟ್ಟು ಬೇಗನೆ ಹೊರಟ್ವಿ. ಫಂಕ್ಷನ್ ಇದ್ದಿದ್ದು ಕನಕಪುರದಲ್ಲಿ, ನಿಮಗೆ ಇಲ್ಲಿ ಹೋಗ್ತಾ ರೋಡನ್ನು ನೋಡಿದ್ರೇ ಸಹ ಗೊತ್ತಾಗುತ್ತೆ. ಸೊ ಹಾಗಾಗಿ ಹೋಗ್ಬಿಟ್ಟು ಅಲ್ಲೂ ಸಹ ಫಂಕ್ಷನನ್ನು ಮುಗಿಸ್ಕೊಂಡು, ನನ್ನ ತಮ್ಮಂದೇ ಫ್ಯಾಮಿಲಿ ಫಂಕ್ಷನ್ನೇ ಇದ್ದಿದ್ದು, ರಿಸೆಪ್ಷನ್ ಇತ್ತು. ಸೊ ಹಾಗಾಗಿ ಎಲ್ಲವನ್ನ ಸಹ ಮುಗಿಸ್ಕೊಂಡು ಎಲ್ಲರೂ ಸಹ ಸಿಕ್ಕಿದ್ರಲ್ವ, ಖುಷಿ ಆಗುತ್ತೆ ಈ ಥರದ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ. ನಾವಂತೂ ಈ ಬ್ಯುಸಿ ಶೆಡ್ಯೂಲ್ಸ್ಗಳಿರುತ್ತಲ್ಲ ಅಂಥ ಟೈಮಲ್ಲಿ ಯಾರ್ದೋ ಮನೆಗಂತೂ ಹೋಗಿ ಯಾರನ್ನೂ ಸಹ ಮೀಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಈ ಥರ ಫಂಕ್ಷನ್ಸ್ ಅಂತ ಹೇಳಿದ್ರೆ ಏನೇ ಬ್ಯುಸಿ ಇದ್ರೂ ಸಹ, ಎಷ್ಟೇ ಕೆಲಸಗಳಿದ್ರೂ ಸಹ ಅದನ್ನೆಲ್ಲ ಬಿಟ್ಟು ಏನು ಮಾಡಿರ್ತೀವಿ, ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಿರ್ತೀವಿ. ಸೊ ಹಾಗಾಗಿ ಎಲ್ಲರೂ ಸಹ ಸಿಗ್ತಾರೆ ಅಂತೇಳ್ಬಿಟ್ಟು ಆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ನಂತರ ನಾನು ಈವ್ನಿಂಗಿಂದ ನನ್ನ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ನೂನಲ್ಲಿ ಊಟವನ್ನು ನಾವು ಮಾಡ್ಕೊಂಡು ಬಂದಿದ್ವಲ್ವ, ಮಕ್ಳಿಗೂ ಸಹ ಏನಾದರೂ ಸ್ಪೆಷಲ್ ಮಾಡೋಣ, ಅವ್ರಿಗೇನು ಇಷ್ಟ ಆಗುತ್ತೆ ಅಂತೇಳಿ. ಮಳೆ ಬರ್ತಾ ಇತ್ತು. ಇವಾಗ 1 ಡೇ ಬಿಟ್ಟು 1 ಡೇ ಮಳೆ ಬರ್ತಾನೆ
ಥರನೇ ಇರುತ್ತೆ. ಸ್ವಲ್ಪ ವೆದರ್ ಎಲ್ಲ ತಂಪಾಗಿ ಚಿಲ್ಲಾಗಿ ತುಂಬ ಚೆನ್ನಾಗಂತ ಅನಿಸುತ್ತೆ. ಸೊ ಹಾಗಾಗಿ ಮ್ಯಾಗಿ ಮಾಡಿಕೊಡಿ ಅಂತ ಕೇಳಿದ್ರು ನೂಡಲ್ಸನ್ನು. ಸರಿ ಅಂತೇಳ್ಬಿಟ್ಟು ನೂಡಲ್ಸ್ ಇತ್ತು, ಅದನ್ನು ಸಹ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಲಾಸ್ಟ್ ಟೈಮು ಸಪ್ರೇಟಾಗಿ ನೂಡಲ್ಸನ್ನು ಬೇಯಿಸ್ಕೊಂಡು ಮಾಡ್ತಕ್ಕಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಈ ಟೈಮು ಒಂದು 10 ನಿಮಿಷದಲ್ಲಂತೂ ಆಗಲ್ಲ. ಒಂದು 20 ಮಿನಿಟ್ಸ್ ಯಾವುದೇ ಅಡುಗೆ ಆದ್ರೂ 5 ನಿಮಿಷ 10 ನಿಮಿಷ ಅಂತ ಹೇಳ್ತೀವಿ. ಅದನ್ನು ಕಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. 5 ನಿಮಿಷ 10 ನಿಮಿಷಕ್ಕೆಲ್ಲ ಅಡುಗೆಗಳಂತೂ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ಯಾವುದೇ ರೀತಿಯಾದಂಥ ತರಕಾರಿಗಳನ್ನು ಯೂಸ್ ಮಾಡ್ದಿರ ಮತ್ತು ಜ್ಯೂಸಿಯಾಗಿ ಸ್ಪೈಸಿಯಾಗಿ ಯಾವ ರೀತಿಯಾಗಿ ನೂಡಲ್ಸನ್ನು ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಬೇಗನೆ ಆಗುತ್ತೆ ನಾರ್ಮಲ್ ನೂಡಲ್ಸ್ಗಿಂತ. ಮತ್ತು ಬೇರೆ ನೂಡಲ್ಸ್ ಎಲ್ಲ ಸ್ವಲ್ಪ ಸಪ್ರೇಟ್ ಎಲ್ಲ ಬೇಯಿಸ್ಕೊಳ್ತಾ ಇರ್ತೀವಲ್ವ, ಅದಕ್ಕಿಂತ ಇದು ಸ್ವಲ್ಪ ಬೇಗನೆ ಆಗುತ್ತೆ. ಇಲ್ಲಿ ಮೊದಲಿಗೆ ನಾನು ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ಅದು ಚೆನ್ನಾಗಿ ಕಾದಾದ ನಂತರ ಏನು ಮಾಡಿದ್ದೀನಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಹಸಿಮೆಣ್ಸಿನ್ಕಾಯಿಯನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ. ಬೇಕಂತೇಳಿದ್ರೆ ಸೇರಿಸ್ಕೋಬೋದು, ಮಕ್ಕಳು ತಿನ್ನೋದ್ರಿಂದ ತುಂಬ ಜಾಸ್ತಿ ಖಾರ ಆಗಿಬಿಡುತ್ತಲ್ವ. ನಾನು ಸಾಸ್ಗಳನ್ನು ಸಹ ಸೇರಿಸ್ಕೊಳ್ತಕ್ಕಂಥ ಪ್ಲ್ಯಾನಲ್ಲಿದ್ದೆ, ಹಾಗಾಗಿ ಹಸಿಮೆಣ್ಸಿನ್ಕಾಯನ್ನು ಸ್ಕಿಪ್ ಮಾಡಿದ್ದೀನಿ. ಯಾವುದೇ ರೀತಿಯಾದಂಥ ಸಾಸ್ಗಳನ್ನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮೆತ್ತಗಾಗುವಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ತೀರಾ ಮೆತ್ತಗಾಗುವಷ್ಟು ಬೇಯಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಮೆತ್ತಗಾಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸ್ಗಳನ್ನು ಸಹ ಸೇರಿಸ್ಕೊಳ್ತೀನಿ. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫಸ್ಟಿಗೆ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಎರಡೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸ್ ಸೇರಿಸ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ, ಬಟ್ ಸಾಸ್ಗಳನ್ನ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ವ, ಆ ರೀತಿಯಾದಂಥ ಟೇಸ್ಟ್ಗಳು ಬರುತ್ತೆ. ಈ ಸಾಸ್ ಹಾಕೋದ್ರಿಂದನೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರಲ್ವ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಸಾಸ್ಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚೂರು ವಿನೇಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕುಕ್ಕಿಂಗ್ ವಿನೇಗರ್ ಬರುತ್ತಲ್ವ, ಸೊ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ವಿನೇಗರ್ ಸೇರಿಸೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಎಲ್ಲವನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅಳತೆಯಲ್ಲಿ ಗೊತ್ತಾಗುತ್ತಲ್ವ, ಹಾಗಾಗಿ ಎಷ್ಟಾಗುತ್ತೋ ಇಲ್ಲಿ ನಾನು ಕಾದಿರ್ತಕ್ಕಂಥ ನೀರೇನು ಸೇರಿಸ್ಕೊಂಡಿಲ್ಲ, ತಣ್ಣೀರೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಬೇಗ ಆಗಬೇಕಂತೇಳಿದ್ರೆ ಸೈಡಲ್ಲಿ ಕಾದಿರ್ತಕ್ಕಂಥ ನೀರನ್ನು ಇಟ್ಕೊಂಡು ಸೇರಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಅದು ಕುದಿ ಬರೋ ತನಕ ಇವಾಗ ಅದನ್ನು ಕಾಯೋದಕ್ಕೆ ಬಿಟ್ಬಿಡಬೇಕು. ಇನ್ನೊಂದೆರಡು ಸಾಸ್ಗಳನ್ನ ಸೇರಿಸ್ಬೇಕು, ಅದನ್ನು ಕೊನೆಯದಾಗಿ ಸೇರಿಸ್ಕೊಳ್ಳೋಣ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಚೆನ್ನಾಗಿ ಕುದ್ದಾದ್ಮೇಲೆ ನಾವೇನು ಮಾಡಬೇಕು, ಇವಾಗ ನೂಡಲ್ಸನ್ನು ಇದ್ರ ಜೊತೆ ಸೇರಿಸ್ಕೋಬೋದು. ನಾನಿಲ್ಲಿ ಮ್ಯಾಗಿ ನೂಡಲ್ಸ್ ಅದ್ಯಾವುದು ಸಹ ತಗೊಂಡಿಲ್ಲ, ಹಕ್ಕ ನೂಡಲ್ಸ್ ಅಂತ ಬರುತ್ತಲ್ವ, ಸೊ ಅದನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 3/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದಾಜಿಗೆ. ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಮಾಡೋರು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕೊಳ್ಳಿ. ಪಕ್ಕದಲ್ಲಿ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿರಿ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು. ನೂಡಲ್ಸನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ತಿಕ್ನೆಸ್ ಎಲ್ಲ ಹೋಗುತ್ತೆ. ಬಟ್ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲೇ ತುಂಬ ಚೆನ್ನಾಗಿ ಬೆಂದೆಲ್ಲ ಆ ರಸ ಎಲ್ಲ ಬಿಡುತ್ತಲ್ವ, ಹಾಗಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಇವಾಗ ಬೇಯಿಸಿದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲೇ ನೀರನ್ನು ಸಹ ಅದೇ ಸಾಕಾಗುತ್ತೆ. ಬೇಕಂತೇಳಿದ್ರೆ ಹೇಳಿದ್ನಲ್ವ, ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡು ಸೇರಿಸ್ಕೋಬೋದು. ಇವಾಗ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಸೋಯಾ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೆಜ್ವಾನ್ ಸಾಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊನೆಯದಾಗಿ ಸ್ವಲ್ಪ ಮ್ಯಾಗಿ ನೂಡಲ್ಸ್ ಪೌಡರ್ದು ಬರುತ್ತಲ್ವ, ಅದನ್ನು ಸಹ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ. ಎಲ್ಲವನ್ನು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲವನ್ನು ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಫಸ್ಟೇ ಸೇರಿಸ್ಬಿಟ್ಟು ನೀರಲ್ಲಿ ಬೇಯಿಸ್ಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ.
ಫ್ಲೇವರು ಕೂಡ ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಜಾಸ್ತಿ ಫಸ್ಟೇ ಸೇರಿಸ್ಕೊಳ್ತಾ ಇಲ್ಲ, ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೂಡಲ್ಸ್ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿದು ಸಪ್ರೇಟ್ ಮಸಾಲ ಪೌಡರ್ ಸಿಗುತ್ತೆ, ಫುಲ್ ಪೂರ್ತಿ ಪ್ಯಾಕೆಟನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮಗೆ ಮ್ಯಾಗಿನೂ ಸಹ ರೆಡಿ ಆಗುತ್ತೆ. ಸ್ವಲ್ಪ ಉದ್ರಾಗಿ ಬೇಕಂತ ಹೇಳಿದ್ರೆ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈ ಥರ ಜ್ಯೂಸಿಯಾಗಿ ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಸಹ ಆಗಿಬಿಡುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಹಾಗಾಗಿ ಇವತ್ತು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇದಿಷ್ಟನ್ನು ಮಾಡಿದ್ರೆ ನಮಗೆ ರೆಡಿ ಆಯಿತು. ಕೊನೆಯಲ್ಲಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಮಗೆ ಪೂರ್ತಿ ಕಂಪ್ಲೀಟಾಗಿದ್ದು ರೆಡಿ ಆಯಿತು. ಇವಾಗ ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಮಾಡ್ತಾ ಇದ್ದಂಗೆ ಬಿಸಿ ಬಿಸಿನ, ಹೇಗೂ ಹೊರಗಡೆ ಮಳೆ ಬರ್ತಾ ಇದೆಯಲ್ವಾ, ಹೊರಗಡೆ ಮಳೆ ಬರ್ತಾ ಇರೋದಕ್ಕೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಸರ್ವ್ ಕೂಡ ಮಾಡಿ ತೋರಿಸ್ತೀನಿ. ಪೂರ್ತಿ ಕಂಪ್ಲೀಟಾಗಿ ಇವಾಗ ಸೆಟ್ ಆಗಿದೆ. ತುಂಬ ಚೆನ್ನಾಗಂತೂ ಬಂದಿತ್ತು. ನೀವು ಸಹ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಇದನ್ನು ಜಸ್ಟ್ ಹಾಗೆ ಸರ್ವ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ. ಯಾವುದೇ ರೀತಿಯಾದಂಥ ಕಟ್ ಸಹ ಆಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮ್ಯಾಗಿ ನೂಡಲ್ಸ್ಗಿಂತ ಈ ರೀತಿಯಾಗಿ ಸಪ್ರೇಟಾಗಿ ನೂಡಲ್ಸ್ನ ತಗೊಂಡ್ರೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ತಿನ್ನೋದಕ್ಕೂ ಸಹ ಇದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಮಕ್ಕಳು ಸಹ ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂಥ ತರಕಾರಿಗಳನ್ನು ಸೇರಿಸ್ಕೊಂಡಿರಲಿಲ್ಲ ಅಲ್ವಾ, ಹಾಗಾಗಿ ಬ್ರೊಕೋಲಿ ಸಹ ಇತ್ತು, ಅದನ್ನು ಸಹ ಜಸ್ಟ್ ಸ್ಟೀಮ್ ಮಾಡ್ಕೊಂಡಿದ್ದೆ ಅಷ್ಟೇ, ಬೇಯಿಸ್ಕೊಂಡಿರಲಿಲ್ಲ. ಅದಕ್ಕೆ ಒಗ್ಗರಣೆ ಉಪ್ಪು ಖಾರ ಏನೂ ಸಹ ಹಾಕಿಲ್ಲ, ಜಸ್ಟ್ ಹಾಗೇ ಇಟ್ಕೊಂಡಿದ್ದಾಯಿತು. ಎಲ್ಲ ತಿಂದು ಮುಗಿಸಾದ್ಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿತ್ತಲ್ವ, ಮಳೆ ಎಲ್ಲ ಬಂದು ಬಿಟ್ಟಿತ್ತಲ್ವ, ಚಿಲ್ಲಾಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳು ನಾವು ಎಲ್ಲ ಸೇರಿಸ್ಕೊಂಡು ವಾಕ್ ಸಹ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೈಟು ಮೂನು, ಮತ್ತು ಈ ಒಂದು ವೆದರ್ ಕೂಡ ತುಂಬ ಸೂಪರ್ ಆಗಿತ್ತು. ಹಾಗಾಗಿ ಜಸ್ಟ್ ಒಂದು ವಾಕ್ ಸಹ ಹೋಗ್ಬಿಟ್ಟು ಬಂದ್ವಿ. ಸಮ್ಟೈಮ್ಸ್ ಊಟ ಆದಮೇಲೂ ಸಹ ಈ ರೀತಿಯಾಗಿ ಮಕ್ಕಳೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ಬರ್ತಾರಲ್ವ, ಹಾಗಾಗಿ ಈ ರೀತಿ ವಾಕ್ಗೆ ಹೋಗ್ತಾ ಇರ್ತೀವಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಈ ರೀತಿಯಾಗಿ ನನ್ನ ದಿನ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಫ್ರೆಂಡ್ಸ್ ಅಂತಾನೆ.